ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ನನ್ನ ವಾಯ್ಸ್ ಅಂತೂ ಈ ವಿಡಿಯೋದಲ್ಲಿ ತುಂಬಾ ಲೋ ಆಗಿ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲದೆ ಬರ್ಬೋದು. ಯಾಕಪ್ಪ ಅಂತ ನಾನು ರೀಸನ್ ಹೇಳ್ತೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ದಯವಿಟ್ಟು. ಈಗಂತೂ ನಾವು ಅಮ್ಮ ಮನೇಲಿದ್ದೀವಿ. ಚಿನ್ನು ಸನಿ ಬೆಳಗ್ಗೆನೇ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾರೆ ಸೈಲೆಂಟಾಗಿ, ಹಾಲು ಕುಡಿದ್ಬಿಟ್ಟು. ಇನ್ನು ಅಮ್ಮ ಅಂತೂ ಇವತ್ತು ಮಂಡೇ ಆಗಿರೋದ್ರಿಂದ ಡ್ಯೂಟಿಗೂ ಹೋಗ್ಬೇಕಲ್ವ, ಅದಕ್ಕೆ ಇವತ್ತು ದೋಸೆ ಮಾಡ್ತಾಯಿದ್ರು ಟಿಫನ್ಗೆ. ಚಟ್ನಿ, ಆಲೂಗಡ್ಡೆ ಪಲ್ಯಕ್ಕೆಲ್ಲನೂ ರೆಡಿ ಮಾಡ್ತಾ ಬ್ಯುಸಿಯಾಗಿದ್ದಾರೆ ಬೆಳಗ್ಗೆನೇ. ಇನ್ನು ನಾನು 4 ಡೇಸಿಂದ ಟೀ ಕಾಫಿ ಏನು ಕುಡಿತಿಲ್ಲ ಫ್ರೆಂಡ್ಸ್. ಬರೀ ರಾಗಿ ಗಂಜಿ ಒಂದು ಕುಡಿತಾ ಇದ್ದೀನಿ. ಬೆಳಗ್ಗೆ 1 ಗ್ಲಾಸು ಮತ್ತು ಸಾಯಂಕಾಲ 1 ಗ್ಲಾಸು. ಯಾಕಪ್ಪ ಅಂತಂದರೆ ನಾನು ಮೊನ್ನೆ ಶುಕ್ರವಾರ ಮಧ್ಯಾಹ್ನ ನಾನು ಹಲ್ಲನ್ನ ಕಿತ್ತಾಕ್ಸ್ಕೊಂಬಂದಿದ್ದೆ, ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಅರಿಶಿನ ಎಲ್ಲ ಉಜ್ಜಿಬಿಟ್ಟು ಚಿಕ್ಕದಾಗಿ ಮನೆಗಳೆಲ್ಲನೂ ಒರೆಸ್ಬಿಟ್ಟು ಸಣ್ಣದ ರಂಗೋಲಿ ಅಂತೂ ಹಾಕಿದ್ದೀನಿ ಮನೆ ಹತ್ರ. ಯಾಕಂದರೆ ನಮ್ಮ ಸನಿ ಓಡಾಡೋದು ತುಂಬ ಜಾಸ್ತಿ. ಇನ್ನು ಅದೆಲ್ಲ ಆದಮೇಲೆ ಮಕ್ಳಿಗಿಬ್ಬರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ದೆ. ಅವರು ಸನಿ ಬಂದು ಅವ್ರ ಅಣ್ಣನಿಗೆ ಡ್ರೆಸ್ನ ತೋರಿಸ್ತಾ ಇದ್ದ, ನೋಡು ಅಣ್ಣ ಡ್ರೆಸ್ ಹೇಗಿದೆ ಹಂಗೆ ಅಂತ ಅಂದ್ಬಿಟ್ಟು. ಅವ್ನು ರೆಡಿ ಆದಾಗೆಲ್ಲ ಹಂಗೆ ತೋರಿಸ್ಕೊಂಬರ್ತಾನೆ ಎಲ್ರಿಗೂ. ಅದೇ ರೀತಿ ತೋರಿಸ್ಬಿಟ್ಟು, ನೋಡಿ ಅವ್ನ ಡ್ರೆಸ್ ಚೆನ್ನಾಗಿದೆಯಂತೆ, ಸೂಪರಾಗಿ ಅಂತ ತೋರಿಸ್ತಾ ಇದ್ದಾನೆ. ಇನ್ನು ನಾನಂತೂ ಮಕ್ಕಳಿಗೆ ಸ್ವಲ್ಪ ಸ್ನಾನ ಮಾಡ್ಕೊಂಬಂದು ದೋಸೆನ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ಇವ್ರಿಗೆ ಇಬ್ಬರಿಗೂ ಹಾಕ್ಕೊಟ್ಬಿಟ್ರೆ ದೋಸೆ ಅಲ್ವಾ, ಅವರೇ ತಿಂತಾ ಇರ್ತಾರೆ. ಇವ್ರಿಗೆ ಅಂದರೆ ಚಪಾತಿ ಪೂರಿ ಈ ಥರ ಮಾಡಿದಾಗೆಲ್ಲ ಜಶಿಗೂ ಕೂಡ ಇಟ್ಕೊಟ್ಬಿಟ್ರೆ, ಅವನೇ ಪೀಸಸ್ ಮಾಡಿಕೊಟ್ಬಿಟ್ರೆ ಸಣ್ಣದಾಗಿ ಅವನೇ ತಿಂತಾನೆ. ಸೊ ಅದಕ್ಕೆ ಅವ್ರಿಗೂ ಕೂಡ ಫಸ್ಟ್ ಅವ್ರಿಗೆ ಹಾಕ್ಕೊಟ್ಬಿಡೋಣ, ಇಬ್ರಿಗೂ ಒಂದೊಂದು ಅಂತ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಇಟ್ಕೊಟ್ಮೇಲೆ ಅವನು ಟಿ ವಿ ನೋಡ್ಕೊಂಡು ತಿಂತಾಯಿದ್ದ. ಈ ನನ್ನ ತರಲೆ ಮಗ ಚಿಕ್ಕವನು ಆ ಕಡೆ ನೋಡಿಲ್ಲ, ಅವ್ನಿಗೆ ಟಿ ವಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರೋದಿಲ್ಲ. ಏನೋ ಹೆಂಗೋ ತಿಂತಿದ್ದಾನಲ್ಲ ಅಂತ ನಾನು ಸುಮ್ಮನಿದ್ದೆ. ಬಟ್ ಸ್ವಲ್ಪ ಹೊತ್ತಿಗೆ ನನಗೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ದೋಸೆನ. ಯಾವಾಗೂ ನಾನು ಅದೇ ರೀತಿ ಮಾಡ್ಕೊಳ್ಳೋದು. ಬಟ್ ಈ ಥರ ಮಂದಕ್ಕೆ ಸ್ವಲ್ಪ ಮೆತ್ತಗೆ ಹಾಕ್ಕೋಬೇಕು, ಯಾಕಂದರೆ ತಿನ್ನೋದಕ್ಕಾಗೋದಿಲ್ಲ. ಒಂದು ಸೈಡು ನನಗೆ ಲೆಫ್ಟ್ ಸೈಡು ತೆಗೆದಿರೋದು ಇದು ಹಲ್ಲು ಇದೆಲ್ಲ ನೋಡಿ ಇಲ್ಲೆಲ್ಲ ಕೊಯ್ಕೊಂಬಿಟ್ಟಿದೆ. ಅದಕ್ಕೆ ಲಿಪ್ ಕೇರದೆಲ್ಲ ಕೂಡ ಹಚ್ಚಿದ್ದೀನಿ. ಆದರೆ ಆ ನೋವು ಉರಿ ಅನ್ನೋದು ಕಮ್ಮಿನೇ ಆಗ್ತಾಯಿಲ್ಲ ನನಗೆ. ಇನ್ನು ಅಷ್ಟರಲ್ಲಿ ಬಂದು ನೋಡಿದ್ರೆ ಇವನು ಅಲ್ಲಿಂದ ಇಲ್ಲಿಗೆ ಬಂದು ಕೂತಿದ್ದ. ಯಾಕಪ್ಪ ಅಂತಂದರೆ ಅಲ್ಲಿ ನೀರು ಚೆಲ್ಲಿಬಿಟ್ಟಿದ್ನಂತೆ. ಸರಿ ಅಂತ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ಕಡೆ ಅಲ್ಲೇ ಕೂತ್ಕೊ ಅಂತ ಹೇಳಿದೆ. ಇನ್ನು ಸರಿ ಅವ್ರ ಜೊತೇಲಿ ನಾನು ತಿನ್ಬಿಡೋಣ ಅಂತ, ಒಳ್ಳೆ ಚಿಕ್ಕ ಮಕ್ಕಳು ತಿಂದಂಗೆ ಇಷ್ಟಿಷ್ಟೇ ಮುರ್ಕೊಂಡು ಇಷ್ಟು ಚಟ್ನಿ ಲೈಟಾಗಿ ಹತ್ಕೊಂಡು ಲೈಟಾಗಿ ಪಲ್ಯ ತೊಗೊಂಡು ತಿನ್ನಬೇಕು. ಇಲ್ಲ ನನಗೆ ಜಾಸ್ತಿ ಇದಕ್ಕೆ ಮೀರಿ ಬಾಯಿ ತೆಗಿಯೋದಕ್ಕೂ ಕೂಡ ಆಗ್ತಾಯಿಲ್ಲ ಫ್ರೆಂಡ್ಸ್. ನನಗೆ 4 ಡೇಸ್ ಆಗ್ತಾಯಿದೆ, ಆದ್ರೂ ನಂಗೆ 2 ಡೇಸ್ ಅಂತೂ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಈಗ ಒಂಚೂರು ಬೆಟರ್ ಆಗ್ತಾಯಿದೆ. ಒಂದು ಸ್ವಲ್ಪ ಊತನೂ ಕಮ್ಮಿ ಆಗಲಿಲ್ಲ, ಇನ್ನೂ ಸ್ವಲ್ಪ ಊತ ಹಂಗೆ ಇದೆ. ನೀವು ನೋಡ್ತಿರ್ಬೋದು, ಈ ತುಟಿ ಎಲ್ಲನೂ ಅವರು ತೆಗಿಬೇಕಾದ್ರೆ ಗ್ರಿಪ್ಪೆಲ್ಲ ತುಟಿ ಮೇಲೆ ಸೈಡಲ್ಲಿರೋ ಹಲ್ಲು ಮೇಲೆಲ್ಲ ಹಾಕ್ಬಿಟ್ಟಿದ್ರು. ಅದು ಫುಲ್ಲು ನರ ಗಡ್ಡದಿಂದ ಹಿಡಿದು ಮೇಲೆ ತಲೆವರೆಗೂ ಫುಲ್ಲು ಪೇಯ್ನ್ ಆಗ್ತಾಯಿತ್ತು. ನನಗೆ 2 ದಿನ ಮಾತಾಡೋಕ್ಕೂ ಆಗಲಿಲ್ಲ. ನಾವು ಆ್ಯಕ್ಚುಲಿ ಸಮ್ಮರ್ ವೆಕೇಷನ್ ಅಂದ್ಕೊಂಡು ಬಂದಿದ್ದು, ಬಟ್ ಅದರಲ್ಲೂ ನನ್ನ ಪೇಯ್ನ್ ಇದಕ್ಕೂ ಮಕ್ಳ ಹತ್ರ ಸುಧಾರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅರ್ಧ ಬಂದಿತ್ತು. ಅರ್ಧ ಹಾಲಿಡೇಸ್ ಮುಗಿತಾ ಬಂತು. ನಾವು ಇನ್ನು ಎಂಡಿಂಗಲ್ಲಿ ಬಂದಿದ್ದೀವಿ ಅಮ್ಮ ಮನೆಗೆ. ಇರಲಿ ಪರವಾಗಿಲ್ಲ, ಹಂಗೂ ರೆಸ್ಟ್ ತೊಗೊಂಡು ಹೋಗೋದಂಗೆ ಆಗುತ್ತೆ ಅಂತ ಅದು ಇದು ಕೂಡ ಮಾಡ್ಕೊಂಬಂದಿದ್ದು. ಇನ್ನು ತಿಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಅಂತೂ ತೊಗೋಬೇಕು. ನನಗೆ ಬೆಳಗ್ಗೆ ಸಾಯಂಕಾಲ ನಿಯರ್ಲಿ 10 ಡೇಸಿಂದ ಟ್ಯಾಬ್ಲೆಟ್ಸ್ನ ನುಂಗ್ತಾ ಇರೋದು. ತುಂಬಾ ಟ್ಯಾಬ್ಲೆಟ್ಸ್ ತಗೊತಾ ಹೀಟ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಅದೇ ಕಡೆನೇ ಬಾಯಿ ಹುಣ್ಣಾಗ್ಬಿಟ್ಟಿದೆ, ಅಂದರೆ ಉಕ್ಬಿಟ್ಟಿದೆ ಹೀಟ್ ಜಾಸ್ತಿಯಾಗಿ. ಇದಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಬಾಯೆಲ್ಲ ತುಂಬ ನೋವು, ಮಾತಾಡೋಕ್ಕಾಗದೆ ತಲೆ ಭಾರ. ಇದು ಒಂದು ಸ್ವಲ್ಪ ಅಂದರೆ ಬಿಟ್ಟು ಬರ್ತಾಯಿದೆ ಪೇಯ್ನ್. ಹಾಗಾಗಿ ನಾನು ಯಾವುದು ಚಾನ್ಸ್ ತೊಗೊಳಕ್ಕಾಗ್ದಿರೋ ಟ್ಯಾಬ್ಲೆಟ್ಸ್ನ ತೊಗೋತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಸನಿ ನೋಡ್ತಿರ್ಬೋದು ನೀವು, ನಾವು ಬಟ್ಟೆ ಹಾಕ್ತಾ ಇದ್ದಷ್ಟು ಅವನು ತೆಗೆದ್ಬಿಟ್ಟು ಆ ಥರ ಹಿಂದೆಗಡೆ ಕಾಣಿಸ್ತಿದ್ದಾನಲ್ಲ, ಆ ಥರ ಓಡಾಡ್ಕೊಂಡಿದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಸರಿ ನಾನು ಜಾಸ್ತಿ ಕಿರ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಿದ್ದೆ. ನೋಡಿ ನೀರು ಕುಡಿದ್ರೂ ನನಗೆ ಆಗ್ತಾಯಿಲ್ಲ, ಅಷ್ಟು ಒಂಥರ ಇದಾಗ್ತಾಯಿದೆ. ಇನ್ನು ಸೋಮವಾರ ದೀಪಾರ್ಚನೆ ಅಂತ ತಲೆ ಸ್ನಾನ ಮಾಡಿಕೊಂಡೆ.
ತಲೆ ಎಲ್ಲ ಸ್ವಲ್ಪ ಒರೆಸ್ಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ಕ್ಲಿಪ್ ಹಾಕ್ಕೊಂಡು ಮಿಕ್ಕಿದ ಕೆಲಸ ನೋಡ್ಕೋಬೇಕು. ಇದು ನಾನು ಟಾಪ್ಸ್ ಎಲ್ಲ ತೆಗೆದಿದ್ದೆ, ಅಮ್ಮಂದು ಎಲ್ಲ ಐರನ್ ಮಾಡಿಸಿಟ್ಟಿದ್ರು. ಯಾವುದಾದ್ರೂ ಅಂದರೆ ಯಾವ್ದು ಸರಿ ಹೋಗುತ್ತೆ ನನಗೆ ಹಾಕ್ಕೊಳಕ್ಕೆ ಅಂದ್ಬಿಟ್ಟು ಎಲ್ಲ ತೆಗೆದು ಎಲ್ಲ ಹಾಕ್ಬಿಟ್ಟಿದ್ದೆ. ನೋಡಿ ಅದೆಲ್ಲ ಕ್ಲೀನಾಗಿ ಮಡಚಿ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಮಡಚಿ ಎತ್ತಿಡ್ತಾಯಿದ್ದೀನಿ ಇಲ್ಲಿ. ಅಂದರೆ ಎಲ್ಲ ಮಂಚದ ಮೇಲೆ ಹೆಂಗಂದರೆ ಹಂಗೆ ಕಿತ್ತು ಹಾಕ್ಬಿಟ್ಟಿದ್ದೀನಿ. ಅವ್ರು ಕ್ಲೀನಾಗಿ ಇಟ್ಟಿದ್ರು ಐರನ್ ಮಾಡಿಸಿ. ನಮ್ಮದು ಒಂದು ಸ್ವಲ್ಪ ಬಟ್ಟೆ ಇತ್ತು ಸನಿದು, ಅದೂ ಸರಿ ಮಡಚಿ ಕ್ಲೀನಾಗಿ ಎತ್ತಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಅದು ಅಲ್ಲೇ ಇದ್ದರೆ ಅಲ್ಲೇ ಇದ್ದೋಗುತ್ತೆ ಮಕ್ಳ ಹತ್ರ. ಇನ್ನು ಬೆಳಗ್ಗೆ ಇವಾಗ 11 ಆಗ್ತಿರ್ಬೋದು ಮೇ ಬಿ. ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ರೆ ಆ ಫೀಲ್ ಅನ್ನೋದು ಇರೋದಿಲ್ಲ ಅಂತ ಅಂದ್ಕೊತೀನಿ. ಬಟ್ ಅದು ಆಗ್ತಾಯಿಲ್ಲ ಫ್ರೆಂಡ್ಸ್. ಈ ಹಲ್ಲು ನೋವಿಗಂತೂ ತಡ್ಕೊಳ್ಳೋದು ನಾವು ಅನ್ಕೋಬೋದು, ನಾವು ಏನು ಬಂದ್ರೂ ತಡ್ಕೋತೀವಿ ಅಂತ ಅನ್ಕೋತೀವಿ. ಬಟ್ ಆ ಸಿಚುವೇಶನ್ ಬಂದಾಗೆ ನಮ್ಮ ಕೈಯಲ್ಲಿ ಆಗುತ್ತಾ ಆಗಲ್ವಾ ಅನ್ನೋ ಒಂದು ಕ್ಲಾರಿಟಿ ಬರುತ್ತೆ. ನಾನು ಅಂದ್ಕೊಂಡೆ ಅದೇ ಜೋಮ್ ಇಂಜೆಕ್ಷನ್ ಕೊಡ್ತಾರಲ್ವ ತೆಗಿಬೇಕಾದ್ರೆ, ಆಮೇಲೆ ಏನಿರುತ್ತೆ ಬಿಡು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಅವು ಕೊಡ್ತಾರಲ್ವ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ. ಬಟ್ ಇಲ್ಲ ಫ್ರೆಂಡ್ಸ್, ನನಗೆ ಅದು ಫಸ್ಟ್ ರೂಟ್ ಕೆನಾಲ್ ಆಗಿದ್ದು ಹಲ್ಲೇ ಮತ್ತೆ ಪ್ರಾಬ್ಲಮ್ ಆಗಿದೆ. ಅದು ಕ್ಯಾಪ್ ಎಲ್ಲ ಬಿದ್ದೋಗಿತ್ತು, ಅದೇ ಮತ್ತೆ ಪ್ರಾಬ್ಲಮ್ ಆಗಿರೋದು ಈ ಸತಿ ಜಾಸ್ತಿ. ಅದು ಬೇರೆ ಕೈಗೆ ಸಿಕ್ಕಲಿಲ್ಲ ಗ್ರಿಪ್ಪು, ಅಷ್ಟೊಂದು ಆಗ್ಬಿಟ್ಟಿತ್ತು. ಅಂದರೆ ಇನ್ನು ಯಾವ ಲೆವೆಲಲ್ಲಿ ಅವ್ರು ತೆಗ್ದಿರ್ಬೋದು, ದಾರಿ ಮಾಡಿಕೊಂಡು ಹಲ್ಲು ಬರೋದಕ್ಕೆ ದಾರಿ ಮಾಡಿ ಎಲ್ಲ ಯಾವ ರೇಂಜಲ್ಲಿ ತೆಗ್ದಿರ್ಬೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾರಾದರೂ ಹಲ್ಲು ತೆಗ್ಸಿರೋರು ಇದ್ದರೆ ಇದಕ್ಕೆ ಮುಂಚೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನನ್ನ ಕಂಡೀಷನ್ ಹೆಂಗಿರುತ್ತೆ ಏನು ಅಂತ. ಬಟ್ ಈಗ ಅದೇ ಹೆಂಗೆ ಸಹಿಸ್ಕೊಂಡಿದ್ದೀನಿ ಇದೆ ಟ್ಯಾಬ್ಲೆಟ್ಸು. ಮತ್ತು ಒಂದು ಸ್ವಲ್ಪ ತೆಗ್ಸಿದ ದಿನ ಎಲ್ಲ ಐಸ್ ಕ್ರೀಮ್, ನೆಕ್ಸ್ಟ್ ಡೇ ಎಲ್ಲ ಐಸ್ ಕ್ರೀಮ್ ತಿಂದೆ. ಈಗಲೂ ಆಗೊಂದಂಗೆ ತಿಂತಾಯಿದ್ದೀನಿ. ನನ್ನ ಕೆಲಸದಲ್ಲಿ ನಾನಿದ್ರೆ ನಮ್ಮ ಸನಿ ನೋಡಿ ದೊಡ್ಡವನು ಟಿ ವಿನಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ. ಈ ಚಿಕ್ಕವನಂತೂ ಈ ಥರ ಎಲ್ಲ ಕೈಗೆ ಸಿಕ್ಕಿದ್ದೆಲ್ಲನೂ ಈ ಥರ ಚಲ್ಕೊಂಡು ತಿರ್ಗಿ ಅವನೇ 1 2 3 ಹೇಳ್ಕೊಂಡು ಎತ್ತಿಡೋದು ಥರ ಆಟ ಆಡ್ಕೊಂಡಿದ್ದಾನೆ. ನಾನು ಜಾಸ್ತಿ ಏನು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಯಾಕಂದ್ರೆ ನನ್ನ ಕೈಯಲ್ಲೇ ಆಗ್ತಾಯಿಲ್ಲ ಜಾಸ್ತಿ ಕೂಗಾಡೋದಕ್ಕೆ, ಹಾಗಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಅಮ್ಮ ಅಂತೂ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ವ ಡೈಲಿ, ಹಾಗಾಗಿ ಬರೋಷ್ಟರಲ್ಲೇ ಸಾಕಾಗಿಬಿಡ್ತಾರೆ. ಆಮೇಲೆ ಹಂಗೆ ಶಾಪ್ಗೆ ಹೊರಟೋಗ್ತಾರೆ. ಇನ್ನು ಈ ಬ್ಯಾಗ್ಗಳು ಇದೆಲ್ಲ ಕೂಡ ಹೆಂಗಂದರೆ ಹಂಗಿತ್ತು, ಇನ್ನು ಪ್ಲೇಸು ಇರೋದಿಲ್ಲ ಮಕ್ಕಳಿಗೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಡೋಣ ಅಂತ ಎಲ್ಲನೂ ಎತ್ತಿಡ್ತಾ ಇದ್ದೆ. ಇಲ್ಲಿ ನೋಡಿ ಖಾಲಿ ಬ್ಯಾಗ್ಗಳು ಕವರ್ಗಳು ಕೂಡ ಅಲ್ಲಲ್ಲೇ ಹಾಕ್ಬಿಟ್ಟಿರ್ತಾರೆ ಅಮ್ಮ. ಟೈಮ್ ಇರೋಲ್ಲ, ಕೈಗೆ ಸಿಕ್ಕಲ್ಲ ಟೈಮ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇವತ್ತು June 1 ಚಿನ್ನೂನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಫಸ್ಟ್ ಡೇ ಅವರು ಒಂದು 2 hours ಪ್ರೋಗ್ರಾಮ್ ಇಟ್ಟಿದ್ದರು, ಅಂದರೆ ಸರಸ್ವತಿ ಪೂಜೆ ಇಟ್ಟಿದ್ದರು. ನಾನು ಹೋಗೋಣ ಕರ್ಕೊಂಡು ಅಂತ ಅಂದ್ಕೊಂಡೆ. ಬಟ್ ಅದು ಟ್ರಾನ್ಸ್ಪೋರ್ಟ್ ಇರಲಿಲ್ಲ. ಗಾಡಿ ಬೇರೆ ಅತ್ತೆ ಮನೆ ಹತ್ರ ಇತ್ತು, ನಾನು ಅಮ್ಮ ಮನೇಲಿದ್ದೇನಲ್ವ, ಹತ್ರನೇ ಆದ್ರೂ ಹೋಗೋಕ್ಕಾಗಲಿಲ್ಲ. ಅದಕ್ಕಂತಲೇ ಅವ್ನು ಸ್ಕೂಲ್ ಬ್ಯಾಗು, ಬುಕ್ಸು, ಯೂನಿಫಾರ್ಮ್ ಎಲ್ಲ ಹೊಸವು ತರಿಸ್ದೆ. ನೋಡಿ ಯೂನಿಫಾರ್ಮ್ ಎಲ್ಲನೂ ತರಿಸಿದ್ದೆ. ಬಟ್ ನನಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಇವತ್ತು. ಇನ್ನು ನಾಳೆ ಮಂಗಳವಾರನೂ ಕಳ್ಸೋದಿಲ್ಲ, ಒಂದೇ ಸತಿ ಬುಧವಾರದಿಂದ ಕಳ್ಸೋಣ ಅಂದ್ಬಿಟ್ಟು. ಆ ಹೊಸ ಬುಕ್ಸ್ ನೋಡಿದ್ರೆ ಆಲ್ರೆಡಿ ನಾನು ಬೈಂಡಿಂಗ್ ಆಗಲೇ ತರಿಸಿ ಹಾಕಬೇಕಿತ್ತು, ನಾನು ಲೇಟ್ ಮಾಡಿಬಿಟ್ಟೆ. ಆಗಲೇ ಎಲ್ಲ ಹರಿದೋಗ್ತಾ ಇದೆ ಸ್ವಲ್ಪ. ಇವಾಗ ಅರ್ಜೆಂಟಾಗಿ ತರಿಸ್ಬಿಟ್ಟು, ಆದರೆ ಈವ್ನಿಂಗ್ ಇಲ್ಲ ನಾಳೆ ಹಾಕಿ ಇಟ್ಬಿಡಬೇಕು ಆ ಬುಕ್ಸ್ಗೆ, ಇಲ್ಲಾಂದರೆ ಇನ್ನೂ ಹರಿದಾಕ್ಬಿಡ್ತಾರೆ. ಸನಿ ಕೈಗೆ ಸಿಕ್ಕಿದ್ರೆ ಅಂತ ಅದನ್ನು ಉಳಿಸೋದು ಕೂಡ ಇಲ್ಲ. ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಎತ್ತಿಡಬೇಕು. ಬ್ಯಾಗು ಅಷ್ಟೇ ಇವತ್ತು ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡೆ. ಅವರು ಹೊಸ ಬ್ಯಾಗ್ ಕೊಡಲಿಲ್ಲ, ಕೊಡೋವರೆಗೂ ಹಳೆ ಬ್ಯಾಗೆ ಕೊಟ್ಟು ಕಳ್ಸೋಣ ಅಂತ. ಇನ್ನೂ 1 week ಹಂಗೆ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಸರಿ ಅಂತ ಅದೇ ಬ್ಯಾಗೆ ತರಿಸ್ದೆ. ಇನ್ನೆಲ್ಲನೂ ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಯಾಕಂದರೆ ಇನ್ನು ಬೇರೆ ಕೆಲಸ ಏನು ಅಡುಗೆ ಕೆಲಸ ಅದೆಲ್ಲ ಏನೂ ಇಲ್ವಲ್ಲ, ಸ್ವಲ್ಪ ಈ ಮೇಲಿನ ಕೆಲಸ ಕ್ಲೀನ್ ಮಾಡಿಟ್ರು ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಮಾಡಿಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಲ್ವ, ಸ್ವಲ್ಪ ಮಂಕಾಗ್ತಾಯಿದೆ. ಆದರೂ ಇಷ್ಟೊತ್ತಿಗೆ ಹಂಗೆ ಮಕ್ಕಳು ಇನ್ನೂ ಮಲಗಿಲ್ಲಲ್ಲ, ನಾನೊಂದು ಸ್ವಲ್ಪ ಫ್ರೀಯಾಗಿ ಕೂತ್ಕೊಳ್ಳೋದಕ್ಕೆ ನೋಡಿ ಹೆಂಗೆ ಕಿರ್ಚ್ಕೊಂಡು ಹೆಂಗೆ ಓಡ್ಕೊಂಬರ್ತಾರೆ. ಅಮ್ಮ ಅಲ್ಲಿಗೂ ಇವರು ತೀಟೆನ ಕಂಟ್ರೋಲ್ ಮಾಡೋದಕ್ಕೆ
ಗಲಾಟೆನ ಉಯ್ಯಾಲೆಗಳು ಹಾಕ್ಕೊಟ್ಟಿದ್ದಾರೆ. ಮೇಲೆಗಡೆ ಶೀಟ್ ಮನೆ ಆಗಿರೋದ್ರಿಂದ ಇವಿರ್ತಾವಲ್ವ ಪೈಪ್ಗಳ ಥರ ಎಲ್ಲನೂ, ಅವಕ್ಕೆ ಇಬ್ರಿಗೂ ಒದ್ದೊದ್ದು ಉಯ್ಯಾಲೆನ ಹಾಕ್ಕೊಟ್ಟಿದ್ದಾರೆ. ಸೊ ಟಿ ವಿ ನೋಡಿಕೊಂಡು ಈ ಥರ ಒಬ್ರಿಗೊಬ್ರು ಈ ಥರ ಹೊಡ್ಕೊತಾ ಇದು ಮಾಡ್ತಾಯಿದ್ದಾರೆ. ಆದರೂ ಇವ್ರ ಹತ್ರ ಕಿರ್ಚಲೇಬೇಕಾಗತ್ತೆ, ಕೂಗಾಡಲೇಬೇಕಾಗತ್ತೆ. ಆದಷ್ಟು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಒಂದೊಂದು ಸತಿ ಮಿತಿ ಮೀರಿ ಕೂಗ್ಬಿಡ್ತೀನಿ ಜೋರಾಗಿ, ಅದು ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಹಲ್ಲು ಇದ್ರ ಹತ್ರ ಎಲ್ಲನೂ. ಇವಾಗ ನೆನ್ನೆನಿಂದ ಒಂದು ಸ್ವಲ್ಪ ಪೇಯ್ನ್ ಜಾಸ್ತಿ ಆದಾಗ, ಆಮೇಲೆ ಬೆಳಗ್ಗೆ ಸಾಯಂಕಾಲ ಈ ಥರ ಉಪ್ಪನ್ನ ಸ್ವಲ್ಪ ಕಲ್ಲುಪ್ಪನ್ನ ಹೆಂಚ ಮೇಲೆ ಬಿಸಿ ಬಿಸಿ ಮಾಡಿಕೊಂಡು ಈ ಥರ ಕೊಟ್ಕೊಂಡು ಬಾಯಿನ ಸ್ವಲ್ಪ ತೆಗಿಯೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ ಪೇಯ್ನ್ಗೆ ಆಗ್ತಾಯಿಲ್ಲ, ಬಟ್ ಎಷ್ಟು ದಿನ ಆದರೂ ಹಂಗೆ ಇರೋದಕ್ಕಾಗೋದಿಲ್ಲ ಅಲ್ವ. ಈಗಿಂದ ಸ್ವಲ್ಪ ಟ್ರೈ ಮಾಡ್ತಾಯಿದ್ರೆ ಸರಿ ಹೋಗುತ್ತೆ ಅಂತ ನನ್ನ ಇದರಲ್ಲಿ ನಾನಿದ್ದೀನಿ. ಸನಿ ನೋಡಿದ್ರೆ ಅವನು ಸಿಕ್ಕಿರೋ ಚಾನ್ಸ್ ಅಂತ ಅವನು ಯೂಸ್ ಮಾಡ್ಕೊಂಡು ನಿಪ್ಪಲ್ನ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದಾನೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್. ಮಾರ್ನಿಂಗ್ ಟು ಇದು ಇನ್ನೂ ಆಫ್ಟರ್ನೂನ್ ಕೂಡ ಆಗಲಿಲ್ಲ, ಬಟ್ ನಾನಿವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ನೋವೆಲ್ಲ ಕಮ್ಮಿ ಆಗೋಕ್ಕೆ ಅಂದರೆ ಟೂತ್ ಪೇಯ್ನ್ ಕಮ್ಮಿ ಆಗೋಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಕೇಳ್ತಾ, ಹೀಗೆ ನಾನು ಇನ್ನು ಮುಂದಕ್ಕೆ ಮತ್ತೆ ಇನ್ನು ಮಧ್ಯಾಹ್ನ ರೊಟೀನ್ ಏನೂ ಇಲ್ಲ, ಅಡುಗೆ ಕೆಲಸ ಏನೂ ಇಲ್ಲ. ಸೊ ಮಕ್ಕಳಿಗೆ ದೋಸೆ ಅಂದರೆ ದೋಸೆ, ಇಲ್ಲ ಅದೇ ಚಟ್ನಿಗೆ ರೈಸ್ ಅಂದರೆ ರೈಸ್ ಮಾಡಿ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು. ಸೊ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್.